ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಾನು ನಿಜವಾಗ್ಲೂ ಯೋಗದ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ, ಇವರನ್ನು ಏನು ಪ್ರಶ್ನೆ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಹಾಗೆ ಮಾತುಕತೆ ಮೂಲಕ ಕೆಲವು ಉತ್ತರಗಳನ್ನ ಹುಡುಕೋಕ್ಕೆ ಪ್ರಯತ್ನ ಪಡೋಣ. ನನ್ನ ಹೆಸರು ನಂದಿನಿ ಶ್ರೀಶ. ಇದು ನಮ್ಮ ಯೋಗ ಗುರುಗಳು ಡಾಕ್ಟರ್ ಎಸ್.ಎನ್. ಓಂಕಾರ್ ಸರ್. ಸ್ವಾಗತ ಸರ್. ನಮಸ್ತೆ ಸರ್. ಸುಮಾರು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಮೊದಲನೇದು, ವಾಟ್ ಈಸ್ ಯೋಗ? ಯೋಗ ಅಂದರೆ ಏನು? ಏನದರಲ್ಲಿ ಪತಂಜಲಿ ಮಹರ್ಷಿಗಳು ಹೇಳಿರ್ತಕ್ಕಂತಹ ಸೂತ್ರಗಳನ್ನು ನಾವು ಅಧ್ಯಯನ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತೇಳಿದ್ರೆ ಮನಸ್ಸನ್ನು ಶಾಂತತೆಯಿಂದ ಇಟ್ಕೊಳ್ತಕ್ಕಂಥದ್ದೇ ಯೋಗ. ಎಲ್ಲ ಸಂದರ್ಭಗಳಲ್ಲೂ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದೇ ಯೋಗ. ಸರ್, ಇದನ್ನೇ ಸ್ವಲ್ಪ ಇಂಗ್ಲೀಷಲ್ಲಿ ಹೇಳ್ಬಿಡಿ ಸರ್. ಸೇಮ್ ಥಿಂಗ್ ಇನ್ ಇಂಗ್ಲೀಷ್ ಪ್ಲೀಸ್. Patanjali very clearly says that yoga chitta vritti nirodha. There are multiple definitions of yoga, but we should look at the Yoga Shastra, where Patanjali very authentically has documented basic tenets of yoga, in which he very clearly says yoga chitta vritti nirodha, because mind is always, thinking. So he says that those oscillations or thoughts should come to rest, stillness of the mind. In other words, peace of mind. And that is the basic purpose of yoga. When that happens, he himself says that tadadrashtu swarupe avasthanam. You will realize your true self.